ಅದು ಅಮಾವಾಸ್ಯದ ರಾತ್ರಿ. ಕತ್ತಲೆ ಅಷ್ಟು ಗಾಢವಾಗಿತ್ತು. ಚಂದ್ರನ ಬೆಳಕು ಕೂಡ ಕಾಡಿನೊಳಗೆ ನುಗ್ಗಲು ಹೆದರುತ್ತಿತ್ತು. ಮರಗಳ ನಡುವೆ ಹಸಿರು ಹೊಗೆ ತರಹದ ಮಂಜು ತೇಲುತ್ತಿತ್ತು. ಅಲ್ಲಿ ಒಣಗಿದ ಹಳೆಯ ಶ್ಮಶಾನದ ಮಧ್ಯೆ ಒಂದು ವಿಕೃತ ಮರ. ಅದರ ಮೇಲಿಂದ ತಲೆ ಕೆಳಗಾಗಿ ನೇತಾಡುತ್ತಿದ್ದನು ಬೇತಾಳ. ರಾಜ ವಿಕ್ರಮ ತನ್ನ ಕತ್ತಿಯನ್ನು ಬಿಗಿಯಾಗಿ ಹಿಡಿದು ನಿಧಾನವಾಗಿ ಮುಂದೆ ನಡೆದನು. ಇವತ್ತು ಏನೋ ವಿಚಿತ್ರ ವಾಸನೆ ಬರುತ್ತಿದೆ ಎಂದು ಅವನು ಮನಸ್ಸಿನಲ್ಲಿ ಯೋಚಿಸಿದ. ಬೇತಾಳ ನಗಿದ. ಅದು ನಗುವಲ್ಲ, ಅದು ಕಲ್ಲು ಚೂರಾಗುವ ಶಬ್ದದಂತೆ ಕಿವಿಗೆ ಹೊಡೆದ ಶಬ್ದ. ಬೇತಾಳ: ರಾಜ ವಿಕ್ರಮ, ಇವತ್ತು ಕಥೆಯಿಲ್ಲ, ಇವತ್ತು ಆಟ. ವಿಕ್ರಮನ ಕಣ್ಣುಗಳಲ್ಲಿ ಆಶ್ಚರ್ಯ. ಆಟವೇ? ಯಾವ ಆಟ ಎಂದು ಕೇಳಿದ. ಬೇತಾಳ ಹೇಳಿದ: ಈ ಕಾಡಿನಲ್ಲಿ 3 ದಾರಿಗಳಿವೆ. ಒಂದು ದಾರಿ ಜೀವಕ್ಕೆ, ಒಂದು ದಾರಿ ಸತ್ಯಕ್ಕೆ, ಒಂದು ದಾರಿ ಮರಣಕ್ಕೆ. ನೀನು ತಪ್ಪು ದಾರಿಯನ್ನು ಆರಿಸಿದರೆ ನಿನ್ನ ರಾಜ್ಯವೇ ನಾಶವಾಗುತ್ತದೆ. ಆ ಕ್ಷಣಕ್ಕೆ ಕಾಡು ಮೌನ. ಪಕ್ಷಿಗಳೂ ಕೂಡ ನಿಶ್ಶಬ್ದ. 3 ದಾರಿಗಳು: ಬೆಂಕಿಯ ಬೆಳಕು ಹೊಳೆಯುವ ದಾರಿ, ದಟ್ಟ ಮಂಜಿನ ದಾರಿ, ಕೆಂಪು ನೆರಳಿನ ದಾರಿ. ವಿಕ್ರಮನಿಗೆ ಒಳಗಿನ ಧ್ವನಿ ಹೇಳಿತು: ಇದು ಕೇವಲ ಮಾಯೆಯಲ್ಲ, ಇದು ಮನಸ್ಸಿನ ಪರೀಕ್ಷೆ. ಅವನು ಕಣ್ಣು ಮುಚ್ಚಿ ನೆಲಕ್ಕೆ ಕಿವಿಗೊಟ್ಟ. ನೆಲದೊಳಗೆ ಹೃದಯದ ತಾಳದಂತೆ ಧ್ವನಿ ಬರುತ್ತಿತ್ತು: ಧಪ್ ಧಪ್ ಧಪ್. ಅವನು ಅರ್ಥಮಾಡಿಕೊಂಡ. ಬೆಂಕಿಯ ದಾರಿ ಭಯ, ಮಂಜಿನ ದಾರಿ ಮೋಸ, ಕೆಂಪು ನೆರಳು ರಕ್ತ, ಕ್ರೋಧ, ಅಹಂಕಾರ. ಆದರೆ 4ನೇ ಸತ್ಯ ಏನು? ವಿಕ್ರಮ ನಿಧಾನವಾಗಿ 3 ದಾರಿಗಳ ಮಧ್ಯದ ಖಾಲಿ ಜಾಗಕ್ಕೆ ಕಾಲಿಟ್ಟ. ಆ ಕ್ಷಣವೇ ಎಲ್ಲಾ ದಾರಿಗಳು ಮಾಯವಾದವು. ಕಾಡು ಸಹಜ ರೂಪಕ್ಕೆ ಬಂತು. ಮರಗಳು ಶಾಂತ, ಗಾಳಿ ಮೃದುವಾಗಿ ಬೀಸಿತು. ಬೇತಾಳ ನಿಶ್ಶಬ್ದವಾಗಿ ನಿಂತಿದ್ದ. ಬೇತಾಳ: ಮೊದಲ ಬಾರಿ ಗಂಭೀರವಾಗಿ, ನೀನು ದಾರಿಯನ್ನು ಆರಿಸಲಿಲ್ಲ, ನೀನು ಭಯವನ್ನೇ ತಿರಸ್ಕರಿಸಿದೆ. ನಿಜವಾದ ರಾಜನು ದಾರಿಯನ್ನು ಹುಡುಕುವುದಿಲ್ಲ, ಅವನು ದಾರಿಯನ್ನೇ ನಿರ್ಮಿಸುತ್ತಾನೆ. ಅಷ್ಟರಲ್ಲಿ ಭೂಮಿ ಕಂಪಿಸಿತು. ಶ್ಮಶಾನವೇ ಮಾಯವಾಗಿ ಅಲ್ಲೊಂದು ಪ್ರಕಾಶಮಾನ ದೇವಾಲಯದಂತೆ ಬೆಳಕು ಹರಡಿತು. ಆದರೆ ತಿರುವು ಇಲ್ಲಿಯೇ. ಬೇತಾಳ ನಿಧಾನವಾಗಿ ಹೇಳಿದ: ರಾಜ, ಈ ಪರೀಕ್ಷೆ ನಿನ್ನಿಗಾಗಿ ಅಲ್ಲ, ನಿನ್ನ ರಾಜ್ಯದ ಭವಿಷ್ಯಕ್ಕಾಗಿ. ನಿನ್ನ ರಾಜ್ಯದಲ್ಲಿ ಒಬ್ಬ ಮಂತ್ರಿ ನಿನ್ನ ನೆರಳಾಗಿದ್ದಾನೆ. ಅವನು ಮನುಷ್ಯನಲ್ಲ, ಅವನು ನನ್ನಂತೆಯೇ. ವಿಕ್ರಮ ಬೆಚ್ಚಿಬಿದ್ದ. ಯಾರು ಎಂದು ಕೇಳಿದ. ಬೇತಾಳ ನಗುತ್ತಾನೆ: ನೀನು ಅರಮನೆಗೆ ಹಿಂತಿರುಗಿದಾಗ ನಿನ್ನ ನೆರಳನ್ನು ಗಮನಿಸು. ಅದು 2 ಬಾರಿ ಬಿದ್ದರೆ ಅವನೇ. ಅಷ್ಟರಲ್ಲಿ ಬೇತಾಳ ಮತ್ತೆ ಶವದ ಮೇಲೆ ಹಾರಿ ಕುಳಿತ. ಕಾಡು ಮತ್ತೆ ಕತ್ತಲೆ. ವಿಕ್ರಮ ಒಬ್ಬನೇ ನಿಂತಿದ್ದ. ಆದರೆ ಈಗ ಅವನಿಗೆ ಗೊತ್ತಿತ್ತು, ನಿಜವಾದ ಭಯ ಕಾಡಿನಲ್ಲಿಲ್ಲ, ಅದು ಅರಮನೆಯಲ್ಲಿದೆ. ಕಥೆಯ ತಿರುಳು: 3 ದಾರಿಗಳು, ಭಯ, ಮೋಸ, ಅಹಂಕಾರ. ಮಧ್ಯದ ಖಾಲಿ ದಾರಿ ಜ್ಞಾನ ಮತ್ತು ಧೈರ್ಯ. ನಿಜವಾದ ಶತ್ರು ಹೊರಗೆ ಅಲ್ಲ, ಒಳಗೆ, ಅಂದರೆ ರಾಜ್ಯ.